ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ ಬಿಜಾಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಹುಟ್ಟಿದ್ದು 1131ರಲ್ಲಿ. ವಿದ್ಯಾಭ್ಯಾಸಕ್ಕಾಗಿ ಕೂಡಲ ಸಂಗಮಕ್ಕೆ ಬಂದ ಅವರು ಅಧ್ಯಯನದಲ್ಲೇ 12 ವರ್ಷಗಳನ್ನು ಕಳೆದರು. ಈ ಅವಧಿಯಲ್ಲಿ ಸ್ಪಷ್ಟ ಜೀವನ ಸಿದ್ಧಾಂತ ರೂಪಿಸಿಕೊಂಡ ಬಸವಣ್ಣ ಸಾತ್ವಿಕ ಜೀವನಕ್ಕೆ ಒತ್ತು ಕೊಟ್ಟರು. ತಮ್ಮ ಪ್ರಖರ ಪಾಂಡಿತ್ಯದಿಂದಾಗಿ ಮಂಗಳವೇಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣೆ ಕ್ರಮಗಳನ್ನು ಕೈಗೊಂಡ ಮಹಾವ್ಯಕ್ತಿ. ದೇವರು ಒಬ್ಬನೇ, ಆತ ಪ್ರತಿಯೊಂದು ಜೀವಿಯಲ್ಲಿಯೂ ನೆಲೆಸಿದ್ದಾನೆಯೇ ಹೊರತು ದೇವ ಮಂದಿರಗಳಲ್ಲಿ ಅಲ್ಲ ಎಂದು ಅವರು ಪ್ರತಿಪಾದಿಸಿದರು. ಎಲ್ಲ ವೃತ್ತಿಗಳೂ ಒಂದೇ, ಸ್ತ್ರೀ ಪುರುಷರಿಬ್ಬರೂ ಸಮಾನರು. ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಿ ಜೀವನ ನಡೆಸಬೇಕು. ಸುಳ್ಳು ಹೇಳುವುದು, ವಂಚಿಸುವುದು, ಕೊಲೆ, ಸುಲಿಗೆ, ಪ್ರಾಣಿ ಬಲಿ, ಕದಿಯುವುದು, ಪರಸ್ತ್ರೀ ವ್ಯಾಮೋಹ ತಪ್ಪು ಎಂದು ಬೋಧಿಸಿದ ಬಸವಣ್ಣ ಕಾಯಕ ತತ್ವ ಎತ್ತಿ ಹಿಡಿದರು. ಜಾತಿ, ಲಿಂಗ, ಭಾಷೆ ಭೇದ ನಿರಾಕರಿಸಿದರು. ಧಾರ್ಮಿಕವಾಗಿ ಗೊಂದಲದಲ್ಲಿದ್ದ ಹಾಗೂ ಪುರೋಹಿತಶಾಹಿಯಿಂದ ವಂಚನೆಗೊಳಗಾಗುತ್ತಿದ್ದ ಜನತೆಗೆ ಬಸವಣ್ಣನವರ ಜೀವನ ಸಿದ್ಧಾಂತ ಹೊಸ ಬೆಳಕು ನೀಡಿತು. ತಮ್ಮ ವಿಚಾರಗಳನ್ನು ಹೇಳಲು ಸರಳ ಕನ್ನಡದಲ್ಲಿದ್ದ ವಚನಗಳನ್ನು ಬಳಸಿಕೊಂಡರು. ಗುಡಿ ಗುಂಡಾರ ಕಟ್ಟಿ ಜನರನ್ನು ಶೋಷಿಸುವ ಪದ್ಧತಿಯನ್ನು ಬಸವಣ್ಣ ತೀವ್ರವಾಗಿ ವಿರೋಧಿಸಿದ್ದರು. ದೇವರು ನಿಮ್ಮಲ್ಲೇ ಇದ್ದಾನೆ ಎಂದು ಇಷ್ಟಲಿಂಗ ಪೂಜೆಯನ್ನು ಜನಪ್ರಿಯಗೊಳಿಸಿದರು. ತಮ್ಮಂತೆ ವಿಚಾರಧಾರೆ ಹೊಂದಿದ್ದ ಶರಣರ ಜೊತೆ ಸೇರಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಅದು ವಿಶ್ವ ಮಾನವ ಸಂದೇಶ ಮತ್ತು ವಿಚಾರಗಳ ಬಗೆಗೆ ಮುಕ್ತವಾಗಿ ಚರ್ಚಿಸಬಹುದಾದ ವೇದಿಕೆಯಾಯಿತು. ಮಹಿಳೆಯರಿಗೆ ಬಸವಣ್ಣ ನೀಡಿದ ಪ್ರೋತ್ಸಾಹದಿಂದಾಗಿ ಅಕ್ಕ ಮಹಾದೇವಿಯಂಥ ಹಲವಾರು ಶರಣೆಯರು ಬೆಳಕಿಗೆ ಬಂದರು. ಆದರೆ ಸಂಪ್ರದಾಯಸ್ಥರಿಗೆ ಬಸವಣ್ಣನವರ ಈ ವಿಚಾರಧಾರೆ, ಸಾಮಾಜಿಕ ಸುಧಾರಣೆಗಳು ಪಥ್ಯವಾಗಲಿಲ್ಲ. ಈ ಕುರಿತು ಅವರು ಅರಸ ಬಿಜ್ಜಳನಿಗೆ ದೂರು ನೀಡಿದರು. ಬೇಸತ್ತ ಬಸವಣ್ಣ ಮಂತ್ರಿ ಸ್ಥಾನ ತ್ಯಜಿಸಿದರು. ಅಂತರ್ಜಾತೀಯ ಮದುವೆಯನ್ನು ವಿರೋಧಿಸಿದ ಬಿಜ್ಜಳ ಸೇನೆ ಕಳಿಸಿ ಶಿವಶರಣರನ್ನು ಕೊಲ್ಲಿಸಿದ. ಇದರಿಂದ ತೀವ್ರವಾಗಿ ನೊಂದ ಬಸವಣ್ಣನವರು 1167ರಲ್ಲಿ ಕೂಡಲ ಸಂಗಮಕ್ಕೆ ಹಿಂತಿರುಗಿ ಜಲಸಮಾಧಿ ಹೊಂದಿದರು. ಆದರೆ 12ನೇ ಶತಮಾನದಲ್ಲಿ ಅವರು ಹೊತ್ತಿಸಿದ ಬೆಳಕು ಎಲ್ಲೆಡೆ ಹರಡಿತು. ಅನುಭವ ಮಂಟಪವನ್ನು ಜಗತ್ತಿನ ಮೊದಲ ಸಂಸತ್ತು ಎಂದು ಗುರುತಿಸಲಾಯಿತು. ಬುದ್ಧನ ನಂತರ ಅತಿ ದೊಡ್ಡ ಪ್ರಮಾಣದಲ್ಲಿ ಸಮಾನತೆ ಸಾರಿದ ಬಸವಣ್ಣನವರ ತತ್ವಗಳು ಸ್ವತಂತ್ರ ಭಾರತದ ಸಂವಿಧಾನದ ಮುಖ್ಯ ಆಶಯಗಳಾದವು.